ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತ್ಯೋತ್ಸವ ಸಮಿತಿ ಕಲಬುರಗಿ. ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತ್ಯೋತ್ಸವ. ಈ ಕಾರ್ಯಕ್ರಮದ ಉದ್ಘಾಟನೆ ಶ್ರೀಮಾನ್ಯ ಮಾಜಿ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಜ್ಯೋತಿ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಶ್ರೀಮಾನ್ಯ ಮಾಜಿ ಸಚಿವರಾದ ಮಾಲಿಕಯ್ಯ ಗುತ್ತೇದಾರ ಮತ್ತು ಈಗಿನ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಮತ್ತು ದಕ್ಷಿಣ ಮತಕ್ಷೇತ್ರದ ಕಾಂಗ್ರೆಸ್ಸಿನ ಮುಖಂಡರಾದ ನೀಲಕಂಠರಾವ ಮುಲಗೆ, ಮಲ್ಲಯ್ಯ ಮುತ್ಯ ನಿರ್ಗುಡಿ ಹಾಗೂ ಲಿಂಗರಾಜ್ ತಾರಪೈಲ, ರಾಜು ವಾಡೇಕರ್, ಈ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ದೊಡಮನಿ, ಬಿಜೆಪಿಯ ಎಸ್ಸಿ ಮೋರ್ಚಾದ ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಜಿನೇಕರ್ ಹಾಗೂ ಸಮಾಜದ ಹಲವಾರು ಪ್ರಮುಖ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ಗಣ್ಯರನ್ನು ಶಾಲು ಹೊಂದಿಸಿ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀಮಾನ್ ನೀಲಕಂಠರಾವ್ ಮುಲಗೆ ಅವರು ಪ್ರಥಮವಾಗಿ ಮಾತನಾಡಿದರು. ಸಮಾಜದ ಏಳಿಗೆಗಾಗಿ ಶಿಕ್ಷಣದ ಮಹತ್ವವನ್ನು ಹೇಳಿದರು. ಮಹಾನಾಯಕ ಹಾಗೂ ಉಪ ಪ್ರಧಾನಮಂತ್ರಿಗಳಾದ ಡಾಕ್ಟರ್ ಬಾಬು ಜಗಜೀವನ್ ಅವರು ಸಾಕಷ್ಟು ಬಡವರ ಬಗ್ಗೆ ಕಾಳಜಿ ವಹಿಸಿ ಸಾಕಷ್ಟು ಒಂದು ಕೆಲಸವನ್ನು ಮಾಡಿದ್ದಾರೆ. ಅವರು ಕೃಷಿ ಆಗಿದ್ದಾಗ ಸಾಕಷ್ಟು ಏನು ಹಸಿರು ಕ್ರಾಂತಿ ಅಂತೇಳಿ ಹೆಸರು ಪಡೆದಂತ ಮಹಾನಾಯಕ ಡಾಕ್ಟರ್ ಬಾಬು ಜಗಜೀವನ್ ಅವರು ಸಾಕಷ್ಟು ರೈತರಿಗೆ ಅನುಕೂಲ ಮಾಡಿಕೊಟ್ಟು ಇಡೀ ದೇಶಕ್ಕೆ ಒಂದು ದೊಡ್ಡ ಶಕ್ತಿ ಹಾಗೂ ರೈತರಿಗೆ ಒಂದು ದೊಡ್ಡ ಶಕ್ತಿ ಕೊಟ್ಟಂತ ಮಹಾನಾಯಕ ಬಾಬು ಜಗಜೀವನ್ ಅವರು. ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ಅನ್ನ ಕೊಟ್ಟಂತ ದೇಶದ ಮಹಾನಾಯಕ ಡಾಕ್ಟರ್ ಬಾಬು ಜಗಜೀವನ್ ಹಾಗೂ ದೇಶಕ್ಕೆ ಬೆಳಕು ಕೊಟ್ಟಂತ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳಷ್ಟು ಕೆಲಸಗಳನ್ನು ಬಾಬು ಜಗಜೀವನ್ ಮಾಡಿದ್ದಾರೆ. ಅದಕ್ಕೆ ಸಾಕಷ್ಟು ನಮ್ಮ ರಕ್ಷಣಾ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಹಾಗೂ ಕೃಷಿ ಮಂತ್ರಿಗಳಾಗಿ ಸಾಕಷ್ಟು ಉಪ ಪ್ರಧಾನಮಂತ್ರಿಗಳಾಗಿ ಸಾಕಷ್ಟು ಕೆಲಸಗಳನ್ನು ಅವರು ಮಾಡಿ ಯಾವಾಗಲೂ ಸದಾ ಬಡವರ ಬಗ್ಗೆನೇ ಕಾಳಜಿಯುಳ್ಳಂತ ಮಹಾನಾಯಕ ಡಾಕ್ಟರ್ ಬಾಬು ಜಗಜೀವನ್. ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ, ಜೈ ಭೀಮ್, ಜೈ ಭೀಮ್. ಧನ್ಯವಾದಗಳು. ಅದಾದ್ರೂ ಕೂಡ ಒಂದು ಸಮಾಜ ಮುಂದೆ ಬರಬೇಕಾಯ್ತು ಅಂತೇಳಂದ್ರ ಶಿಕ್ಷಣ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ನನ್ನೆಲ್ಲ ಸಮಾಜದ ಬಾಂಧವರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಹಿನ್ನೆಲೆ ಏನು, ನಿಮ್ಮ ಇತಿಹಾಸ ಏನು? ನೀವೆಲ್ಲ ಇಡೀ ಜಗತ್ತನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ಮಾತಂಗಿ ಮಕ್ಕಳು. ಇವತ್ತು ಮಾತಂಗಿ ಮಕ್ಕಳ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತಕ್ಕಂಥದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ. ಯಾಕೆ ಅರ್ಥ ಮಾಡ್ಕೋಬೇಕಾಗಿದೆ ಅಂತ ಹೇಳಿದ್ರೆ, ತಾವೆಲ್ಲ ರಾಜರ ಮಕ್ಕಳು. ಇವತ್ತು ನಿಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದತ್ತದಪ್ಪ ಅಂತ ಹೇಳಿದ್ರೆ ಯಾಕೆ ಬಂದತ್ತದ, ಅದರ ಮೂಲ ಉದ್ದೇಶ ಏನು, ಅದು ನಾವೆಲ್ಲರೂ ಕೂಡ ತಿಳ್ಕೋಬೇಕಾಗಿದೆ. ನಾವೇನೇನು ಕಳ್ಕೊಂಡೀವಿ ಅದೆಲ್ಲವನ್ನು ಕೂಡ ಪಡ್ಕೋಬೇಕಾದ್ರೆ ಹೇಳ್ತಾರೆ ಯಾರು ಹಿರಿಯರು, ಬೆಳಗಾನ ರಾಮಾಯಣ ಕೇಳಿ ಬೆಳಗ್ಗೆ ಎದ್ದು ರಾಮಗೆ ಸೀತಾ ಏನಾಗ್ತಾಳೆ ಅಂತಂದ್ರ ನೀವು ಕಳ್ಕೊಂಡದ್ದು ಪಡ್ಕಕ್ ಸಾಧ್ಯನೇ ಇಲ್ಲ. ನೀವು ಕಳ್ಕೊಂಡದ್ದು ಎಲ್ಲವನ್ನು ಕೂಡ ಪಡ್ಕೋಬೇಕಾಯ್ತು ಅಂತ ಹೇಳಿದ್ರ ನಾನು ಹೆಚ್ಚಿಗೆ ಭಾಷಣ ಮಾಡಕ್ ಹೋಗಲ್ಲ, ಕೇವಲ 4 ವಿಚಾರ ಹೇಳ್ತೀನಿ. ನಾವೆಲ್ಲ ಕಳ್ಕೊಂಡದ್ದು ಪಡ್ಕೋಬೇಕಾದ್ರೆ ಜೀವನದಲ್ಲಿ ಒಂದು ಶಿಕ್ಷಣ ಇರಬೇಕು, ಒಂದು ತಾಳ್ಮೆ ಶಕ್ತಿ ಇರಬೇಕು, ಒಂದು ಆತ್ಮವಿಶ್ವಾಸ ಇರಬೇಕು, ಒಂದು ಸಮಯಕ್ಕೆ ತಕ್ಕಂತೆ ಬುದ್ಧಿವಂತಿಕೆ ಇರಬೇಕು. ನೀವು ನೋಡ್ಬೇಕಾದ್ರೆ ಇವು 4 ಸೆಂಟೆನ್ಸ್ ಅವ. ಈ 4 ಸೆಂಟೆನ್ಸ್ಗಿನ ನಾವು ಮಾದಿಗರು ನಮ್ಮಲ್ಲಿ ಅಳವಡಿಸಿದೀವಪ್ಪ ಅಂತ ಹೇಳಿದ್ರೆ ನಾವು ಏನೇನು ಕಳ್ಕೊಂಡೀವಿ ಎಲ್ಲವನ್ನು ಕೂಡ ಪಡ್ಕೊಂತೀವಿ. ಮರ್ಲಿಕ್ಕೆ ಸಾಧ್ಯ ಇಲ್ಲ. ಆತ್ಮವಿಶ್ವಾಸ ಎಂತದ್ದು ಅಂತ ಹೇಳಿದ್ರೆ, ನಿಮಗೆ ಈ ಸಮಾಜದಲ್ಲಿ ಎಷ್ಟೇ ನೋವು ಕೊಡ್ಲಿ, ಎಷ್ಟೇ ಕಷ್ಟ ಬರಲಿ, ಏನೇ ಬಂದ್ರು ಕೂಡ ಎಂದಾದ್ರೂ ಕೂಡ ಒಂದು ದಿನ ನಾ ಮೆಟ್ಟಿ ನಿಲ್ತೀನಿ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ಇರಬೇಕು. ನಮ್ಮ ಸಮಾಜದ ಯುವ ಮುಖಂಡರಾಗಿರ್ತಕ್ಕಂಥ ವಿಜಯ ರಾಮಕೃಷ್ಣ ಅವರು ಬರ್ತಾ ಇದ್ದಾರೆ. ಅವರಿಗೆ ಚಪ್ಪಾಳೆ ತೊಟ್ಟುವ ಮುಖಾಂತರ ಸ್ವಾಗತವನ್ನು ಕೋರ್ಬೇಕಂತ ಕೇಳ್ಕೊಳ್ತೀನಿ. ಒಬ್ಬ ವ್ಯಕ್ತಿ ಆತ್ಮವಿಶ್ವಾಸದಿಂದ ಅಮೆರಿಕದ ಅಧ್ಯಕ್ಷ ಆಗಿರ್ತಕ್ಕಂಥ ಅಬ್ರಾಹಂ ಲಿಂಕನ್ ಅಂತಕ್ಕಂಥದ್ದು ನಾವು ಯಾರು ಕೂಡ ಮರಿಬಾರ್ದು. ಬುದ್ಧಿವಂತಿಕೆಗೆ ಇನ್ನೊಂದು ಹೆಸರು ಚಾಣಕ್ಯ. ಆ ಚಾಣಕ್ಯನ ವಿಚಾರಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರಪ್ಪ ಅಂತ ಹೇಳಿದ್ರೆ ಯಾವತ್ತೂ ಕೂಡ ಬರಂತ ಗಂಡಾಂತರಗಳು ಬರಂತ ಏನೇ ಇದ್ರೂ ಕೂಡ ಅವೆಲ್ಲವನ್ನು ಕೂಡ
ನಾವು ಸರಿ ಹೋಗಿಸ್ಬೋದು. ಅದಕ್ಕೆ ನಾನು ಕೊನೆಯದಾಗಿ ಮತ್ತೊಮ್ಮೆ ತಮ್ಮಲ್ಲಿ ನಾವೆಲ್ಲರೂ ಮಾದಿಗರು ಕಳ್ಕೊಂಡಿದ್ದನ್ನ ಪಡ್ಕೋಬೇಕಾದ್ರ ಒಂದು ಶಿಕ್ಷಣ, ಆತ್ಮವಿಶ್ವಾಸ, ತಾಳ್ಮೆ ಶಕ್ತಿ, ಸಮಯಕ್ಕೆ ತಕ್ಕಂಗೆ ಬುದ್ಧಿವಂತಿಕೆಯನ್ನು ಅಳವಡಿಸಿಕೊಳ್ಬೇಕಂತಕ್ಕಂಥ ಮಾತನ್ನು ಹೇಳಿ ನನಗೆ ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಭಾರತದ ನೆಚ್ಚಿನ ಮಾಜಿ ಉಪ ಪ್ರಧಾನಿಯವರ ಡಾಕ್ಟರ್ ಬಾಬು ಜಗಜೀವನ್ ರಾವ್ರವರ 119ನೇ ಈ ಅರ್ಥಪೂರ್ಣ ಸಮಾರಂಭದ ಈ ಅನೇಕ ಸತ್ಪುರುಷಗಳ ಜಯಂತಿ ಆಚರಣೆ ಮಾಡ್ತಕ್ಕಂಥ ಉದ್ದೇಶ ಬರೀ ಜಯಂತಿ ಬಂದಾಗ ಮನೋರಂಜನೆ ಆಗಿ ಕುಣಿದು ಅವರನ್ನು ಹಾಡಿ ಹೊಗಳಿ ಮತ್ತೆ ನಾವು ಮರೆತು ಹೋಗೋದಲ್ಲ. ಇವ್ರದೇ ಆದಂಥ ಮಹಾನ್ ಕೊಡುಗೆ ಈ ದೇಶಕ್ಕೆ, ಪ್ರಪಂಚಕ್ಕೆ ಕೊಟ್ಟಿದ್ದಾರೆ. 8ನೇ ಶತಮಾನದಲ್ಲಿ ನಾವು ತಗೊಂಡ್ರೆ ಮನುಷ್ಯರಲ್ಲಿ ಸಮಾನತೆ ತರ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಗೌತಮ್ ಬುದ್ಧ ಅವರು ಒಬ್ಬ ರಾಜನಾಗಿ ಸನ್ಯಾಸಿ ಸ್ವೀಕಾರ ಮಾಡಿ ಲೋಕ ಕಲ್ಯಾಣದಲ್ಲಿ ಸಮಾನತೆ ತರ್ತಕ್ಕಂಥ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು 8ನೇ ಶತಮಾನದಲ್ಲಿ ಗೌತಮ್ ಬುದ್ಧ ಮಾಡಿದ್ರೆ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ವಚನ ಸಾಹಿತ್ಯಗಳ ಮುಖಾಂತರ ಸಮಾನತೆ ತರ್ತಕ್ಕಂಥ ಕುಲಕೊಬ್ಬ ಶರಣರನ್ನು ಕರೆಸಿ ಇಂಥ ಒಂದು ಪರಿವರ್ತನೆಯ ಒಂದು ಪ್ರಯತ್ನ ಅವ್ರು ಮಾಡಿದರು. ಆದರೆ 20ನೇ ಶತಮಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವರಿಬ್ಬರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಸಂವಿಧಾನದ ಮುಖಾಂತರ ಸರ್ವರಿಗೂ ಸಮಾನತೆ ಕೊಡ್ತಕ್ಕಂಥ ಒಂದು ಕ್ರಾಂತಿಕಾರಿ ಬದಲಾವಣೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದರು. ಅದೇ ರೀತಿ ಇವತ್ತು ಬಾಬು ಜಗಜೀವನ್ ಅವರು ದೇಶದ ಉಪ ಪ್ರಧಾನಿಯಾಗಿ, ಕೃಷಿ ಸಚಿವರಾಗಿ ರೈತರಲ್ಲಿ ಕ್ರಾಂತಿ ತರಬೇಕು, ರೈತರ ಬಾಳು ಉದ್ಧಾರ ಆಗ್ಬೇಕಂತ ತಿಳ್ಕೊಂಡು ಹಸಿರು ಕ್ರಾಂತಿಗೆ ಹೆಚ್ಚಿನ ಒಂದು ಕೇಂದ್ರ ಸರ್ಕಾರದ ಒತ್ತನ್ನು ಕೊಟ್ಟು ಸಮಾಜದಲ್ಲಿ, ದೇಶದಲ್ಲಿ ಒಂದು ಕ್ರಾಂತಿಯ ನೀರಾವರಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಹಸಿರು ಕ್ರಾಂತಿ ಹರಿಕಾರರಾಗಿ ನೆಹರು ಮಂತ್ರಿಮಂಡಲದಲ್ಲಿ ಒಬ್ಬ ಬಹಳ ಪ್ರಾಮುಖ್ಯವಾದಂತಹ ಮಂತ್ರಿಯಾಗಿ, ಇಂದಿರಾ ಗಾಂಧಿಯವರಲ್ಲಿ ಕಾಲದಲ್ಲಿ ಕೂಡ ಮಂತ್ರಿಯಾಗಿ ಈ ದೇಶಕ್ಕೆ ಮಹಾನ್ ಕೊಡುಗೆ ಕೊಟ್ಟಂತ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಇವರ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಆದರ್ಶಗಳು, ಅವರ ತತ್ವ, ಅವರ ಸಿದ್ಧಾಂತಗಳು ಏನು ಅವರು ನಾಡಿಗೆ ಕೊಟ್ಟಿದ್ದಾರೆ, ಯಾವ ರೀತಿಯ ಒಂದು ಅವರ ವಿಚಾರಗಳಿದ್ದು ಈ ದೇಶಕ್ಕೆ ಯಾವ ರೀತಿಯ ಒಂದು ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ ಅನ್ನೋದು ನಾವೆಲ್ಲರೂ ನೆನಪಿಡಬೇಕಾಗ್ತದೆ. ಇವತ್ತು ನನಗೆ ಬಹಳ ಹೆಮ್ಮೆ ಆಗ್ತದೆ. ಇವತ್ತು ಬಾಬು ಜಗಜೀವನ್ ರಾವ್ ಬಹು ದಿನಗಳ ಒಂದು ಆಸೆ ಇತ್ತು. ನಮ್ಮೆಲ್ಲ ರಾಜು ವಾಡೇಕರು, ಮಲ್ಲಿಕಾರ್ಜುನರು, ಅಲ್ಲೊಳ್ಳಿಯವರು ಇರ್ಬೋದು, ಬಾಚನಹಳ್ಳಿಯವರು ಇರ್ಬೋದು, ಸಗರ್ಕರ್ ಇರ್ಬೋದು, ಅನೇಕ ನಮ್ಮ ತಾರ್ಪೇಲ್ ಅವರು ಇರ್ಬೋದು, ಎಲ್ಲ ಸಮಾಜ, ಮಾದಿಗ ಸಮಾಜ ಮುಖಂಡರು ಇಂಥ ಒಬ್ಬ ಕ್ರಾಂತಿಕಾರಿ ಅಂತ ಬಾಬು ಜಗಜೀವನ್ ರಾವರ ಮೂರ್ತಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಸ್ಥಾನದಲ್ಲಿ ಬರಬೇಕನ್ನುವಂಥ ಆಸೆ ಬಹುದಿನಗಳಿತ್ತು. ಇದು ಹಿಂದಿನ ಸರ್ಕಾರದಲ್ಲಿ ಇಂಥ ಒಂದು ಅಮೂಲ್ಯವಾದಂಥ ಸ್ಥಳದಲ್ಲಿ ನನಗನ್ನಿಸ್ತದೆ ಬಾಬು ಜಗಜೀವನ್ ರಾವ್ ಅವರ ಮೂರ್ತಿ ಏನು ಇವತ್ತು ನಮ್ಮ ಎದುರಿದೆ, ಇದು ಕಲ್ಯಾಣ ಕರ್ನಾಟಕದಲ್ಲಿ ಹುಡುಕಾಡಿದ್ರು ಇಂಥ ಸುಂದರವಾದಂಥ ಜಾಗ ಸಿಗಲ್ಲ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ. ಹಿಂದಿನ ಸರ್ಕಾರನ ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಇಂಥ ಒಂದು ಮಹತ್ವದ ಒಂದು ಮೂರ್ತಿ ಅನಾವರಣ ಮಾಡಿ ದೇಶಕ್ಕೆ ನಾವು ಎಲ್ಲ ವರ್ಗದ ಜನರಿಗೆ ಗೌರವಿಸ್ತೇವೆ ಅನ್ನೋಂಥ ಮಾತನ್ನು ಕಾರಜೋಳ ಅವರು ಸಚಿವರಿದ್ದಂಥ ಸಂದರ್ಭದಲ್ಲಿ ಹಿಂದಿನ ಸರ್ಕಾರದಲ್ಲಿ ಇದಾಗಿದೆ. ಇವತ್ತು ಅನೇಕ ರೀತಿಯ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಅವರು ಸಚಿವರಾಗಿ ಅನೇಕ ಕ್ರಾಂತಿಕಾರಿ ಕೆಲಸ ಮಾಡಿದ್ದು, ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ 119ನೇ ಜಯಂತಿ ಬಂದಾಗ ಬಾಬು ಜಗಜೀವನ್ ರಾವ್ ನೆನೆಸ್ಕೋಬೇಕೇ ಆಗ್ತದೆ. ಅಂತ ಮಹತ್ವದ ಕಾರ್ಯಕ್ರಮ ಮಾಡಿದಂಥ ಬಾಬು ಜಗಜೀವನ್ ಅವರ ಈ ಜಯಂತಿ ಯಶಸ್ವಿಯಾಗಲಿ. ಅವರ ಮಾರ್ಗದರ್ಶನ, ಅವರ ಸಂದೇಶಗಳು ನಮ್ಮೆಲ್ಲರ ಜೀವನದಲ್ಲಿ ಅಳವಡಿಸಿ ನಾವೆಲ್ಲ ಬೇರೆಯವರಿಗೆ ದಾರಿ ದೀಪ ಆಗೋಣ ಅನ್ನೋಂಥ ಮಾತನ್ನು ಕೂಡ ಸಂದರ್ಭದಲ್ಲಿ, ಯಾಕೆ ಬಹಳ ಜನ ಮಾತಾಡಿದ್ದಾರೆ. ಯಾವ ರೀತಿ ಬಾಬು ಜಗಜೀವನ್ ರಾಮ್ಜಿಯವರು ತಮ್ಮ ಶ್ರಮವನ್ನ ಹಾಕಿ ದೇಶಕ್ಕಾಗಿ ಇವತ್ತು ಅನೇಕ ಯೋಜನೆಗಳನ್ನ ಕೊಟ್ಟು ಕೇಂದ್ರದಲ್ಲಿ ನನಗನ್ಸುತ್ತೆ ಎಲ್ಲರಿಗಿಂತ ಹೆಚ್ಚು ಖಾತೆಗಳನ್ನ ಬಹಳ ಸಮರ್ಥವಾಗಿ ನಿರ್ವಹಿಸಿರುವಂತಹ ಏಕೈಕ ವ್ಯಕ್ತಿ ಯಾರಾದರೂ ಇದ್ರೆ ಅದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಅಂತ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ.
ಅಂತ ಒಂದು ಧೀಮಂತ ನಾಯಕರ ಒಂದು ಜಯಂತ್ಯೋತ್ಸವ ನಮ್ಮ ಕಲಬುರಗಿನಲ್ಲಿ ಬಹಳಷ್ಟು ಅದ್ದೂರಿಯಾಗಿ ಇವತ್ತು ಜರುಗ್ತಾ ಇರುವಂಥದ್ದು. ಕಲಬುರಗಿ ಈಗಾಗಲೇ ನಮ್ಮ ಪ್ರವೀಣ್ ಹರ್ವಾಳ್ ಅವರು, ಮಾಲಿಕೆಯ ಗುತ್ತೇದಾರ್ ಕಾಕೋರು ಹೇಳಿದ್ರು, ನಮ್ಮ ಗುಲ್ಬರ್ಗಾನಲ್ಲೂ ಕೂಡ ಜನರ ಬೇಡಿಕೆ ಇತ್ತು, ಇಲ್ಲಿ ಕಲಬುರಗಿನಲ್ಲೂ ಕೂಡ ಒಂದು ಭವ್ಯ ಮೂರ್ತಿಯನ್ನ ಇಲ್ಲಿ ಆಗ್ಬೇಕು ಅಂತ ಹೇಳಿ. ನಮ್ಮ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ, ನನಗೂ ಕೂಡ ಕಲ್ಯಾಣ ಕರ್ನಾಟಕ ನಿಗಮದ ಅಧ್ಯಕ್ಷನ ಇರುವಂತಹ ಸಂದರ್ಭದಲ್ಲಿ ಇಲ್ಲಿ ಕಲಬುರಗಿ ನಗರದಲ್ಲಿ ಸ್ಥಾಪನೆ ಆಗಿರುವಂತಹ ಮೂರ್ತಿಗೆ ಇವತ್ತು ಸಹಕಾರ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿರುವಂತದ್ದು ಅದು ನನ್ನ ಪುಣ್ಯ ಅಂತ ಹೇಳಿ ನಾನು ಭಾವಿಸಿ ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಅಂದ್ರೆ ಅಂತ ಮಹಾನ್ ನಾಯಕರ ಒಂದು ಸೇವೆಯನ್ನ ಮಾಡಲಿಕ್ಕೆ ನಮಗೆ ಅವಕಾಶ ಸಿಕ್ಕಿರುವಂತದ್ದು. ಅದರ ಜೊತೆಯಲ್ಲಿ ಇವತ್ತು ನಮ್ಮ ವಿಶೇಷ ಉಪನ್ಯಾಸವನ್ನ ನೀಡಿರುವಂತಹ ಸರ್ ಅವರು ಹೇಳಿದ್ರು, ನಾವು ದೇಶಕ್ಕಾಗಿ ಹಸುವಿನಿಂದ ನಮ್ಮ ದೇಶದಲ್ಲಿ ಜನ ಸಾಯ್ತಾ ಇದ್ರು ಅಂತ ಹೇಳಿ. ಅಂದ್ರೆ ಅಷ್ಟೊಂದು ನಮಗೆ ಧಾನ್ಯಗಳು, ನಮ್ಮ ದೇಶಕ್ಕೆ ಬೇಕಾಗಿರುವಂತಹ ಅನ್ನ ನಾವು ಬೇರೆ ಕಡೆಯಿಂದ ತರಿಸಬೇಕಾಗ್ತಿತ್ತು. ಹೇಗೆ ಈಗ ನಾವೇನು ಪೆಟ್ರೋಲ್ ಡೀಸೆಲ್ ಬೇರೆ ರಾಷ್ಟ್ರದ ಮೇಲೆ ಅವಲಂಬನವನ್ನ ಇಟ್ಟಿದ್ದೇವೆ, ಅದೇ ರೀತಿ ದೇಶಕ್ಕೆ ಜನರ ಹೊಟ್ಟೆಗೆ ಇವತ್ತು ಅನ್ನ ಕೊಡಬೇಕು ಅಂದ್ರೆ ಬೇರೆ ರಾಷ್ಟ್ರಗಳಿಂದ ನಾವು ಧಾನ್ಯನ್ನ ರಫ್ತು ಮಾಡ್ಕೋಬೇಕಾಗ್ತಿತ್ತು. ಅಂತ ಸಂದರ್ಭದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ಜಿ ಅವರು ಇವತ್ತು ದೇಶದಲ್ಲಿ ನಮ್ಮ ರೈತರು ಅನ್ನ ಬೆಳಿಬೇಕು, ಆ ದೇಶದ ರೈತನಿಗೆ ಬೆನ್ನೆಲುಬಾಗಿ ನಿಂತು ಇವತ್ತಿನ ದಿವಸ ದೇಶಕ್ಕೆ ಬೇಕಾಗಿರುವಂತಹ ಏನು ಅನ್ನ ಇದೆ ಆ ಅನ್ನವನ್ನ ಇವತ್ತು ನಮ್ಮ ದೇಶದಲ್ಲೇ ಬೆಳಿಬೇಕು ಅಂತ ಹೇಳಿ ಸಂಕಲ್ಪವನ್ನ ಮಾಡಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ಜಿ ಅವರು ಇವತ್ತು ನಾವೇನು ಬಹಳಷ್ಟು ನಮ್ಮ ದೇಶಕ್ಕೆ ಅನ್ನದ ಕೊರತೆ ಇಲ್ಲ, ನಮ್ಮ ದೇಶದ ಭಂಡಾರ ಇಷ್ಟೊಂದು ತುಂಬಿರ್ಬೇಕಂತಂದ್ರೆ ಅದಕ್ಕೆ ಯಾರು ಕಾರಣೀಕರ್ತರು ಅಂತಂದ್ರೆ ಅದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ಜಿ ಅವರು ಅಂತ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ. ಅಂತ ಒಂದು ಧೀಮಂತ ನಾಯಕರ ಈ ಒಂದು ಜಯಂತ್ಯೋತ್ಸವ ನಮ್ಮೆಲ್ಲರಿಗೂ ಕೂಡ ಪ್ರೇರಣೆಯನ್ನ ನೀಡಲಿ ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರು ಈ ದೇಶದಲ್ಲಿ ಇರ್ತಕ್ಕಂಥವರು ಇತಿಹಾಸವನ್ನ ಓದ್ತಾರೆ ಅವರೇ ಇತಿಹಾಸವನ್ನ ಸೃಷ್ಟಿಸಬಲ್ಲರು ಅಂತ. ಇತಿಹಾಸವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಜನ ಅನೇಕರು, ಬುದ್ಧನ ಆದಿಯಾಗಿ, ಬಸವಣ್ಣನ ಕಾಲದಲ್ಲಿ ಆದಿಯಾಗಿ, ಮತ್ತು ನಮ್ಮ ದೇಶದ ಸ್ವತಂತ್ರದ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು, ಪಂಡಿತ್ ಜವಾಹರ್ಲಾಲ್ ನೆಹರು, ಅನೇಕ ಜನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಇವರು ಇತಿಹಾಸವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಜನ. ಇತಿಹಾಸವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಜನರ ನೆನಪನ್ನ ಪ್ರತಿ ವರ್ಷ ನಾವು ನೆನೆದೇ ಹೋದರೆ ಹೊಸದಾಗಿ ಬಂದಿರತಕ್ಕಂಥ ಯುವ ಪೀಳಿಗೆಗೆ ಗೊತ್ತಾಗೋದಿಲ್ಲ. ನನಗೆ ಗೊತ್ತಿದೆ, ಮಾಳಿಕೆಯವರಿಗೆ ಗೊತ್ತಿದೆ, ವೇದಿಕೆ ಮೇಲಿಗೆ ಅಂತ ಹಿರಿಕೆಯರಿಗೆ ಕೆಲ ಗೊತ್ತಿರ್ಬೋದು. ನಾವು ಓದ್ತಾ ಇದ್ದಾಗ ನಮಗೆ ವಿದ್ಯುತ್ ಶಕ್ತಿ ಇರಲಿಲ್ಲ, ಹಳ್ಳಿಯಲ್ಲಿ ಲೈಟ್ಗಳಿರಲಿಲ್ಲ. ಯಾಕ್ರೆ ನೀವು ಓದಾಗಿದ್ದ ನಿಮ್ಮೂರ ಇರಲಿಲ್ಲ, ಬಸ್ ಕೂಡ ಇರಲಿಲ್ಲ, ನಾವು ಚಿಮ್ನಿಯಲ್ಲಿ ಓದ್ತಿದ್ದೆವು. ಇತಿಹಾಸ ಈ ಪೀಳಿಗೆಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಇವ್ರು ಬಂದಾಗ ಟಿವಿ ಬಂದವು, ಕಂಪ್ಯೂಟರ್ ಬಂದವು, ಮೊಬೈಲ್ ಬಂದದ್ದು, ಎಲ್ಲನೂ ಬಂದದ್ದು. ಆಗಿನ ಕಾಲದಲ್ಲಿ ಏನೂ ಇಲ್ಲಾರ್ದೆ ಹೊತ್ತಿನಲ್ಲಿ ಜಗಜೀವನ್ ರಾಮ್ರಂಥವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವರು, ಮಹಾತ್ಮ ಗಾಂಧೀಜಿ ಅಂತವರು, ಪಂಡಿತ್ ಜವಾಹರ್ಲಾಲ್ ನೆಹರು ಅಂತವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದು ಕೊಡ್ತಕ್ಕಂಥ ರೀತಿಯಲ್ಲಿ ದೊಡ್ಡ ಹೋರಾಟವನ್ನ ಮಾಡಿ ದೇಶಕ್ಕೆ ಸ್ವತಂತ್ರ ಬಂದ ಮೇಲೆ ಕೂಡ, ಸ್ವತಂತ್ರ ಪೂರ್ವದಲ್ಲಿ ಕೂಡ ಬ್ರಿಟಿಷರ ಕಾಲದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಜಗಜೀವನ್ ರಾಮ್, ಇದು ಇತಿಹಾಸ. ಇವೆಲ್ಲ ಗೊತ್ತಾಗ್ಬೇಕು ಪೀಳಿಗೆಗೆ. ಅವರು ಕಾರ್ಮಿಕ ಮಂತ್ರಿ ಇದ್ದಾಗ ಮಾಡಿರ್ತಕ್ಕಂಥ, ನಾನೆಲ್ಲ ಹೇಳೋಕೆ ಹೋಗೋದಿಲ್ಲ, ಹೇಳಿದ್ದಾರೆ. ಅವರು ಮಾಡಿರ್ತಕ್ಕಂಥ ಸೇವೆ, ಸಂಪರ್ಕ ಇದ್ದಾಗ ಅಂಚೆ ಮತ್ತು ನಂತ ಇಲಾಖೆ, ಒಂದು ಹಳ್ಳಿಯಾಗಿ ನೋಡಿರ್ಬೇಕು ನೀವು, ಪೋಸ್ಟ್ ಡಬ್ಬಿಗಳು, ಕೆಂಪನ್ ಡಬ್ಬಿ ಇರ್ತದೆ, ಪೋಸ್ಟ್ ಬಾಕ್ಸ್ ಒಂದೊಂದು ವಾರದಿಂದ ಡೆಲ್ಲಿನಿಂದ, ಬೇರೆ ಹಳ್ಳಿನಿಂದ, ಗುಲ್ಬರ್ಗಿಂದ ಪತ್ರ ಬಂದಾಗೆ ಗೊತ್ತಿತ್ತು. ಅವಾಗ ಯಾವಾಗ ಟೆಲಿಗ್ರಾಮ್ ಬಂದ್ರೆ ತಾರ್ ಬಂತು ಅಂತ ಹೇಳಿ. ಇವೆಲ್ಲ ಏನಪ್ಪ ಅಂದ್ರೆ ಬಾಬು ಜಗಜೀವನ್ ರಾಮ್ನ ಕಾಲಕ್ಕೆ ಆಗಿರ್ತಕ್ಕಂಥದ್ದು. ಅವರು ಮಂತ್ರಿಗಳಿದ್ದಾಗ ಮಾಡಿರ್ತಕ್ಕಂಥ ಇತಿಹಾಸ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು, ಸಮಾಜ ಎಂದೂ ಕೂಡ ಮರಿಲಾರದೆ ಇರ್ತಕ್ಕಂಥ ರೀತಿ. ಈಗಾಗಲೇ ಹೇಳಿದ್ರು, ರೈಲ್ವೆ ಖಾತೆ ಮಂತ್ರಿ ಇದ್ದಾಗ, ರಕ್ಷಣಾ ಖಾತೆ ಮಂತ್ರಿ ಆಗಿದ್ರು ಅವರು. ರಕ್ಷಣಾ ಖಾತೆ ಮಂತ್ರಿ ಆದಾಗ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧ ನಡೆದಾಗ ಸ್ವತಃ ಸೈನಿಕರ ಮಧ್ಯದಲ್ಲಿ ಹೋಗಿ ನಿಂತು ಕೈ ಬೀಸಿ ಹುರಿದುಂಬಿಸಿ ಎದ್ದೇಳಿ ಸೈನಿಕರೇ ಪಾಕಿಸ್ತಾನವನ್ನು ಸೋಲಿಸಿ ನಾವು ಸ್ವತಂತ್ರರಾಗಿ ಬದುಕಿ ಅಂತಕ್ಕಂಥ ಹುರಿದುಂಬಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಪುಣ್ಯಾತ್ಮ ಯಾರಾದರೂ ಇದ್ರೆ ಡಾಕ್ಟರ್
ಬಾಬು ಜಗಜೀವನ್ ರಾಮರು. ಆ ದೇಶಕ್ಕೆ ಸ್ವತಂತ್ರ ಸಿಕ್ತು. ಬಾಂಗ್ಲಾದೇಶ ಅಂತೇಳಿ ಒಂದು ಸ್ವತಂತ್ರ ದೇಶವಾಗಿ ಜೀವನ ಮಾಡಲಿಕ್ಕೆ ಸಾಧ್ಯತೆ ಯಾರಿಂದ ಆಯ್ತು? ಡಾಕ್ಟರ್ ಬಾಬು ಜಗಜೀವನ್ ರಾಮರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರದಿಂದ. ಅದೇ ಪ್ರಕಾರವಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದಕ್ಕಿಂತ ಪೂರ್ವದಲ್ಲಿ ನಾವೆಲ್ಲರೂ ಓದ್ತಾ ಇದ್ದಾಗ ಅಮೆರಿಕದಿಂದ ಗೋಧಿ ತರ್ತಕ್ಕಂಥ ಸಂದರ್ಭ, ಬೇರೆ ಬೇರೆ ದೇಶದ ಅಕ್ಕಿ ಮತ್ತು ಗೋಧಿಯನ್ನ ತೆಗೆದುಕೊಂಡು ಉಣ್ತಕ್ಕಂಥ ಈ ದೇಶದ ಪರಿಸ್ಥಿತಿ, ಬರಗಾಲ ಬಿದ್ದಾಗ 1972ರಲ್ಲಿ ಮಳಮಂಡಿ ತಿಂದು ಬದುಕಿರ್ತಕ್ಕಂಥ ಜನ, ಅಂತ ಕಾಲದಲ್ಲಿ ದೇಶದ ಪ್ರಧಾನಮಂತ್ರಿ ಜಗಜೀವನ್ ರಾಮರು ಹೊರದೇಶಕ್ಕೆ ಹೋದಾಗ ಹೊರದೇಶದವರು ಹೀಯಾಳಿಸಿ ಮಾತನಾಡ್ತಾರೆ, ಭಾರತ ದೇಶದ ಭಿಕ್ಷುಕರ ದೇಶದ ಪ್ರಧಾನಮಂತ್ರಿ ಬಂದಿದ್ದಾಳೆ ನೋಡಿ ಅಂತಕ್ಕಂಥ ಮಾತನ್ನ. ಅದು ಶ್ರೀಮತಿ ಇಂದಿರಾ ಗಾಂಧಿಯವರು ಕಿವಿಗೆ, ಜಗಜೀವನ್ ರಾಮ್ ಕಿವಿಗೆ ಬಿದ್ದಾಗ ಅವರು ಮನೆಗೆ ಭಾರತಕ್ಕೆ ಬಂದ ಮೇಲೆ ಬಹಳ ಸೀರಿಯಸ್ ಆಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ನಾವು ಕೂಡ ಆಹಾರ ಉತ್ಪನ್ನ ಮಾಡಬೇಕು, ನಮ್ಮಲ್ಲಿ ಕೂಡ ಎಲ್ಲ ರೈತರಿಗೆ ಸಕಲ ಸೌಲಭ್ಯಗಳನ್ನು ಕೊಡಬೇಕು. ಇವತ್ತು ಏನು ಹೊರದೇಶದಿಂದ ಆಹಾರವನ್ನು ತರ್ತಾ ಇದ್ದೇವೆ ಅದನ್ನು ಬಂದ್ ಮಾಡ್ಬೇಕಂತ ಹೇಳಿ ಜಗಜೀವನ್ ರಾಮ್ಗೆ ಎಲ್ಲ ಸೌಲಭ್ಯಗಳನ್ನು ಕೊಡ್ತೀವಿ, ನೀವು ಮುನ್ನುಗ್ಗಿ ಅಂತಕ್ಕಂಥ ಮಾತನ್ನ ಹೇಳಿದಾಗ ಡಾಕ್ಟರ್ ಬಾಬು ಜಗಜೀವನ್ ರಾಮರು ಈ ದೇಶಕ್ಕೆ ರೈತರಿಗೆ ಬೇಕಾಗಿರ್ತಕ್ಕಂಥ ಸಕಲ ಸೌಲಭ್ಯಗಳು, ಬಾಕ್ರನಂಗಲ್ ಡ್ಯಾಮ್ ಕಟ್ಟುವುದರ ಮೂಲಕ, ಈ ದೇಶದಲ್ಲಿ ಗೊಬ್ಬರ ಫ್ಯಾಕ್ಟರಿಗಳನ್ನು ಹಾಕುವುದರ ಮೂಲಕ ಎಲ್ಲವನ್ನ ರೈತರಿಗೆ ಸಬ್ಸಿಡಿಯಲ್ಲಿ ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ. ದೇಶದ ಹಸಿರು ಕ್ರಾಂತಿ ಹರಿಕಾರ ಅಂತ ಹೆಸರು ಬಂತು. ಸುಮ್ಮನೆ ಹೆಸರು ಬರಲಿಲ್ಲ. ಬಾಬು ಜಗಜೀವನ್ ರಾಮನಿಗೆ ಯಾರು ಕೊಟ್ಟಿರ್ತಕ್ಕಂಥ ಪದವಿ ಅಲ್ಲ ಅದು. ಅವರು ಮಾಡಿರ್ತಕ್ಕಂಥ ಸಾಧನೆಯಿಂದ ರೈತರಿಗೆ ಬೇಕಾದಂಥ ನೀರಾವರಿಗಳು, ರೈತರಿಗೆ ಬೇಕಾದಂಥ ಬೀಜ ಗೊಬ್ಬರ ಎಲ್ಲವನ್ನ ಹೆಚ್ಚಾಗಿ ಒದಗಿಸಿಕೊಟ್ಟು ಇವತ್ತು ದೇಶ ಹೊರಗಿಂದ ತಂದು ತಿಂತಕ್ಕಂಥ ಭಾರತ ದೇಶ ಇಡೀ ವಿಶ್ವಕ್ಕೆ ಆಹಾರ ಧಾನ್ಯ ಸಪ್ಲೈ ಮಾಡ್ತಾ ಇದೆ. ಅದರ ಮೂಲ ಪುರುಷರು ಯಾರು? ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಂತಕ್ಕಂಥ ಇತಿಹಾಸವನ್ನ ಯುವ ಪೀಳಿಗೆಗೆ ಗೊತ್ತಾಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಎಲ್ಲ ಮಾದಿಗರ ಸಮುದಾಯದ ಎಲ್ಲ ಶರಣರು ಇವತ್ತು ಏನು ಸೇರಿದ್ದೀರಿ ವೇದಿಕೆ ಮೇಲೆ ಕೂತಿರ್ತಕ್ಕಂಥದ್ದು ಬಹಳ ಒಕ್ಕಟ್ಟಾಗಿ ಎಲ್ಲರೂ ಮಾಡ್ತಾ ಇದ್ರೆ ದಯಮಾಡಿ 2 ಮಾಡಬೇಡ್ರಿ, 1 ಮಾಡ್ರಿ, ಒಕ್ಕಟ್ಟಾಗಿರ್ರಿ. ನಿಮಗೆ ಇತಿಹಾಸ ಇದೆ, ನಿಮ್ಮದೇ ಆದಂಥ ಒಂದು ಹಿನ್ನೆಲೆ ಇದೆ, ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿ ಅಂತ ಹೇಳಿ ನಾನು ಬಹಳ ಕಳಕಳಿಯಿಂದ ಕೇಳ್ಕೊತೇನೆ. ಅದಕ್ಕಾಗಿ ನಾನು ಹೇಳ್ತಕ್ಕಂಥದ್ದು ಬಾಬು ಜಗಜೀವನ್ ರಾಮ್ ಯಾವುದೇ ಒಂದು ರೀತಿಯಲ್ಲಿ ಇವತ್ತು ಈ ದೇಶದ ಮೊಟ್ಟ ಮೊದಲನೇ ದಲಿತ ಉಪ ಪ್ರಧಾನಮಂತ್ರಿ ಆಗಿರ್ತಕ್ಕಂಥವ್ರು. ಅವರು 1935ರಿಂದ ರಾಜಕೀಯನ ಪ್ರವೇಶ ಮಾಡಿ ಬಿಹಾರದಲ್ಲಿ ಶಾಸಕರಾಗಿರ್ತಕ್ಕಂಥವ್ರು. ಸುಮಾರು 60 ದಶಕಗಳ ಕಾಲ ರಾಜ್ಯವನ್ನ ಮಾಡಿರ್ತಕ್ಕಂಥ ವ್ಯಕ್ತಿ. ಎಲ್ಲ ರೀತಿಯಿಂದಲೂ ಕೂಡ ಅನುಭವ ಹೊಂದಿರತಕ್ಕಂಥ ಪುಣ್ಯ ಜಾತೀಯತೆ ಬಗ್ಗೆ ಹೋರಾಟವನ್ನ ಮಾಡಿರ್ತಕ್ಕಂಥ, ಸ್ವಾತಂತ್ರ್ಯದ ಹೋರಾಟವನ್ನ ಮಾಡಿರ್ತಕ್ಕಂಥವ್ರು, ಅನೇಕ ಒಂದು ಕೆಲಸವನ್ನ ಮಾಡಿ ಈ ದೇಶಕ್ಕೆ ತನ್ನದೇ ಆದಂಥ ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ.